ನಮಸ್ಕಾರ ಸ್ನೇಹಿತರೆ. ಶ್ರೀನಿವಾಸರ ತಿರುಗುಣದ ಮಹಿಮೆಯು ಅನಂತ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ವಿರಾಟ ವಿಗ್ರಹ, ಅದರ ಹಿಂದಿರುವ ರಹಸ್ಯಗಳು, ಅದರ ಅಕಲ್ಯಾಣ ಸತ್ಯಗಳು, ಅದರ ದೈವಿಕತೆಯು ಕೋಟಿ ಕೋಟಿ ಭಕ್ತರ ಮನಸ್ಸನ್ನು ಸ್ಪರ್ಶಿಸುವುದು, ಇವೆಲ್ಲವೂ ಈ ಲೋಕಕ್ಕಿಂತಲೂ ಹೆಚ್ಚಿನದ್ದೇ. ಇಂದು ನಾವು ಕೇಳಬೇಕಿರುವುದು ಮೂಲ ವಿರಾಟ ವಿಗ್ರಹದ ರಹಸ್ಯವನ್ನ. ಯಾವುದರಿಂದ ನಿರ್ಮಿತ? ಏಕೆ ಅದು ಜೀವಂತ ವಿಗ್ರಹ ಎಂದು ಕರೆಯಲ್ಪಡುತ್ತದೆ? ಏಕೆ ಅದರ ಮೇಲೆ ಕಾಡು ಹೂಗಳಲ್ಲಿ ಕೂಡ ಚಿನ್ನದ ವರ್ಣವು ಹೊಳೆಯುತ್ತದೆ? ಏಕೆ ಪ್ರತಿದಿನವೂ ಅದರಿಂದ ಪರಿಮಳ ಹರಡುತ್ತದೆ? ಏಕೆ ಅದನ್ನು ಸ್ಪರ್ಶಿಸಲು ಮನುಷ್ಯರು ಅರ್ಹರಾಗಿಲ್ಲ? ಏಕೆ ಅದರ ತಿಲಕದಲ್ಲಿ ಕಾಣುವ ಬಿಳಿ ರೇಖೆ ಯಾವಾಗಲೂ ದಡದಡ ಎಂದು ನಡುಗುತ್ತದೆ? ಈ ಎಲ್ಲ ರಹಸ್ಯಗಳನ್ನು ದೇವರ ಅವತಾರದಿಂದ ಪ್ರಾರಂಭಿಸಿ ವಿಗ್ರಹದ ನಿರ್ಮಾಣದ ತನಕ ಅದರ ಮೇಲೆ ನಡೆದ ಶತಮಾನಗಳ ಸಂಸ್ಕಾರಗಳನ್ನು ನಾವು ಇಂದಿನ ಈ ವಿಡಿಯೋ ಮೂಲಕ ಕಥನ ರೂಪದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆನಂದಿಸಿ ಅಂತ ಕೇಳ್ಕೊಳ್ತೀನಿ. ಅದ್ಭುತವಾದ ರೋಮಾಂಚನಕಾರಿ ಮಾಹಿತಿ. ತಿರುಪತಿ ತಿರುಮಲ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಮಣ ದೀಕ್ಷಿತರು ಬಿಚ್ಚಿಟ್ಟ ವೆಂಕಟೇಶ್ವರನ ಮೂಲ ವಿರಾಟ ವಿಗ್ರಹದ ರಹಸ್ಯ ಪ್ರತಿನಿತ್ಯ ಸ್ವಾಮಿಯನ್ನ ಮುಟ್ಟಿ ಪೂಜಿಸುವ ಇವರು ಕಂಡಂತೆ. ಅವರು ಹೇಳುತ್ತಾರೆ, ಈವರೆಗೂ ಮೂಲ ವಿರಾಟ ವಿಗ್ರಹದ ವಿಡಿಯೋ ಆಗಲಿ ಫೋಟೋ ಆಗಲಿ ಯಾರಿಗೂ ತೆಗೆಯಲು ಅವಕಾಶವನ್ನು ಕೊಟ್ಟಿಲ್ಲ. ಒರಿಜಿನಲ್ ಫೋಟೋ ಆಗಲಿ ವಿಡಿಯೋ ಆಗಲಿ ಇಂದಿನವರೆಗೂ ಯಾರ ಬಳಿಯೂ ಇಲ್ಲ. ನಾವೇನು ಸಾಮಾಜಿಕ ಜಾಲತಾಣದಲ್ಲಿ ನೋಡುವ ಎಲ್ಲವೂ ಫೇಕ್ ಎಂದು ಹೇಳುತ್ತಾರೆ. ಬೇರೆ ಯಾವುದು ತಿರುಪತಿಗೆ ಹೋಲುವ ವಿಗ್ರಹ, ಸಿನಿಮಾ ಸೆಟ್ಗಳನ್ನು ವೈರಲ್ ಮಾಡಲಾಗಿರುತ್ತೆ. ಹೀಗೆ ವಿಗ್ರಹದ ಬಗ್ಗೆ ಕೆಲವು ಸುಳ್ಳು ಸುದ್ದಿಗಳು ಹಬ್ಬಿರುವುದು. ಅದೆಲ್ಲವೂ ಸುಳ್ಳು. ವೆಂಕಟೇಶ್ವರನಿಗೆ ಹಿಂದೆ ಕೂದಲುಗಳು ಇವೆ, ಮನುಷ್ಯನಂತೆ ಬೆವರುತ್ತಾನೆ, ಪಾದಗಳು ಮೆತ್ತಗಿವೆ, ಹೃದಯ ಭಾಗದಲ್ಲಿ ಸಮುದ್ರದ ಅಲೆಯ ಶಬ್ದ ಕೇಳಿಬರುತ್ತೆ. ಆ ಒಂದೇ ಊರಿನ ತೋಟದಿಂದ ಹೂವುಗಳು ಸ್ವಾಮಿಗೆ ಸಮರ್ಪಿಸಲಾಗುತ್ತೆ. ರಮಣ ದೀಕ್ಷಿತರು ಹೇಳುವ ಪ್ರಕಾರ ಮೊದಲ ಬಾರಿ ವೆಂಕಟೇಶ್ವರನನ್ನು ಮುಟ್ಟಿದಾಗ ಅವರ ವಯಸ್ಸು 19. ದೇವಸ್ಥಾನದ ವಿಧಿವಿಧಾನ ಸಂಪ್ರದಾಯದಂತೆ ಅರ್ಚಕರಾದ ಅವರು ಮೊದಲ ಬಾರಿ ಸ್ವಾಮಿಯ ಪಾದವನ್ನು ಮುಟ್ಟಿದಾಗ ಭಯವಾಗಿತ್ತಂತೆ. ಪಾದದ ಕೆಳಗೆ ಕೂತು ಮುಖವನ್ನು ನೋಡಿದಾಗ ವೆಂಕಟೇಶ್ವರ ಸ್ವಾಮಿ ಒಂದು ಪರ್ವತದಂತೆ ಕಂಡಿದ್ದರಂತೆ. ಅವರು ಕಂಡಂತೆ ಸ್ವಾಮಿ 9.5 ಅಡಿ ಉದ್ದವಿದ್ದು, ಚಿರು ಮಂದಸ್ಮಿತ ನಗು, ವಿಶಾಲವಾದ ನೇತ್ರ. ಕೆಲವೇ ಕೆಲ ಅರ್ಚಕರಿಗೆ ವಿಗ್ರಹದ ಹಿಂದೆ ಹೋಗುವ ಅವಕಾಶ. ಅವರಲ್ಲಿ ಇವರೂ ಒಬ್ಬರು. ಅವರು ಕಂಡಂತೆ ಸ್ವಾಮಿ ಮುಂದಿನಕ್ಕಿಂತ ಹಿಂದಿನಿಂದ ತುಂಬ ಅದ್ಭುತವಾಗಿ ಕಾಣುತ್ತಾರಂತೆ. ಕಿರೀಟ, ಶಿರಸ ಚಕ್ರ, ಚತುರ್ಭುಜ ಶಂಖ ಚಕ್ರ, ಅಭಯ ಹಸ್ತ, ಸ್ವಾಮಿಯ ಕೇಶ ಭುಜದವರೆಗೂ ಇದ್ದು, ಹಿಂದೆ ಅದ್ಭುತವಾಗಿ ಗುಂಗುರು ಕೂದಲು ಶಿಲೆಯಲ್ಲೇ ಇದ್ದು, ಆ ಸಣ್ಣ ನಡು, ಅವರ ಅಂದಾಜಿನ ಪ್ರಕಾರ 26. ಆ ವಿಶಾಲವಾದ ಎದೆ, ಎದೆಯ ಮೇಲೆ ಲಕ್ಷ್ಮೀದೇವಿ, ಕೈಯಲ್ಲಿನ ಉಗುರು, ಅಂಗೈಯ ರೇಖೆಗಳು ನಮಗಿದ್ದಂತೆ ಇವೆ ಎಂದು ಹೇಳುತ್ತಾರೆ. ಇಷ್ಟು ಸ್ಪಷ್ಟವಾಗಿ ಇರಲು ಕಾರಣ, ಈ ವಿಗ್ರಹ ಯಾರೂ ಸಹ ಕೆತ್ತನೆ ಮಾಡಿದ್ದಲ್ಲ. ಸಾಕ್ಷಾತ್ ವೈಕುಂಠಾಧಿಪತಿ ಶ್ರೀಮನ್ನಾರಾಯಣವೇ ನಿಂತು ಶಿಲೆಯಾದ ವಿಗ್ರಹ. ಆಗಮ ಶಾಸ್ತ್ರದ ಪ್ರಕಾರ ಈ ಶಿಲೆಯು ಅಂತಿದ್ದದ್ದಲ್ಲ, ಸಾಲಿಗ್ರಾಮ ಶಿಲೆ ಎಂದು ಹೇಳುತ್ತಾರೆ. ಯಾವುದೇ ತಾಪಮಾನವಿದ್ದರೂ ವಿಗ್ರಹ ಮಾತ್ರ 40-45 ಡಿಗ್ರಿ ಉಷ್ಣಾಗ್ರತೆಯಲ್ಲಿ ಇರುತ್ತೆ. ವಸ್ತ್ರ ಮತ್ತು ಆಭರಣ ಬಿಚ್ಚಿದ ನಂತರ ಅವು ಸ್ವಲ್ಪ ಬಿಸಿಯಾಗಿರುತ್ತೆ ಎನ್ನುವುದು ವಿಶೇಷ. ಅದಕ್ಕಾಗಿ ಸ್ವಾಮಿಗೆ ಪ್ರತಿ ಶುಕ್ರವಾರ ವಿಶೇಷವಾಗಿ ಆಕಳಿನ ಹಾಲಿನಿಂದ ಪ್ರತಿದಿನ ಮಾಡುವಂತೆ ಹೆಚ್ಚಾಗಿ ಮಾಡಲಾಗುತ್ತೆ. ನಂತರ ಸ್ವಾಮಿಗೆ ವಿಶೇಷ ಸುಗಂಧ ದ್ರವ್ಯ ಮೈಗೆ ಲೇಪಿಸಿ, ಪುನುಗು ಬೆಕ್ಕಿನ ಬೆವರಿನಂತೆ ಬಂದ ಸುಗಂಧ ದ್ರವ್ಯ ಸ್ವಾಮಿಗೆ ಕಸ್ತೂರಿ ತಿಲಕವನ್ನು ತಯಾರಿಸಿ 16 ತೊಲೆ ಶುದ್ಧ ಪಚ್ಚ ಕರ್ಪೂರವನ್ನು ತಿದ್ದಿ ತೀಡಿ ಅರ್ಧ ಕಣ್ಣು ಆಗುವಷ್ಟು ನಾಮವನ್ನು ಹಚ್ಚುತ್ತಾರೆ. ಮಧ್ಯ ಕಸ್ತೂರಿ ತಿಲಕ, ಕೆಂಪು ನಾಮ ಹಾಕಿ ಮುಂದೆ ವಸ್ತ್ರ ಆಭರಣಗಳಿಂದ ಅಲಂಕಾರ ಮುಂದುವರಿಸುತ್ತಾರೆ. ಇನ್ನೊಂದು ವಿಶೇಷವೇನೆಂದರೆ, ದಿನವಿಡೀ ಸ್ವಾಮಿಯ ದರ್ಶನಕ್ಕಾದರೂ ಸ್ವಾಮಿಯ ಕಣ್ಣು ತುಂಬಿಕೊಳ್ಳುವುದು. 2-3 ಸೆಕೆಂಡ್ಸ್ಗಳು ಮಾತ್ರ ದರ್ಶನ ಮಾಡಿ ಕೆಲ ಹೊತ್ತಿನ ನಂತರ ಆ ದರ್ಶನದ ರೂಪ ನಮ್ಮ ತಲೆಯಿಂದ ಮಾಯವಾಗಿರುತ್ತೆ. ಇದು ಆ ಸ್ವಾಮಿಯ ವಿಷ್ಣುಮಯ ಅಂತಾರೆ. ಅದೆಷ್ಟು ತಾಸು ನೋಡಿದರೂ ಇನ್ನೂ ಕೆಲ ಕಾಲ ನೋಡಬೇಕಿತ್ತು ಎನ್ನುವುದು ಪ್ರತಿ ಭಕ್ತರ ಆಸೆ.
ಎಷ್ಟೇ ನೋಡಿದರೂ ಮನಸ್ಸಲ್ಲಿ ಉಳಿಯುವುದಿಲ್ಲ. ಹಾಗೆ ಮನಸ್ಸಲ್ಲಿ ಆ ರೂಪ ನಿರಂತರ ಉಳಿಯಬೇಕೆಂದರೆ ಮಹಾ ತಪಸ್ವಿಗಳಿಗೆ ಮಾತ್ರ ಸಾಧ್ಯ. ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ಆ ಸಾಕ್ಷಾತ್ ವಿಷ್ಣುಮೂರ್ತಿಯನ್ನು ಒಂದು ಕ್ಷಣ ನೋಡುವುದೇ ನಮ್ಮ ಪುಣ್ಯ. ಎಂತಹ ನಾಸ್ತಿಕನಾದರೂ ಆ ತಿಮ್ಮಪ್ಪನನ್ನು ನೋಡಿದಾಗ ಮೈ ಮರೆಯುವುದು ಅಂತೂ ಸತ್ಯ. ಆ ಗೋವಿಂದ ಗೋವಿಂದ ಎನ್ನುವ ಘೋಷಣೆಯಲ್ಲಿ. ಎಂತಹ ಸೆಲೆಬ್ರಿಟೀಸ್ ಬಂದರೂ, ರಾಷ್ಟ್ರಪತಿ ಪ್ರಧಾನಿಯೇ ಬಂದರೂ ಎರಡನೇ ದ್ವಾರದಿಂದ ಅಷ್ಟೇ ದರ್ಶನ ಭಾಗ್ಯ. ಅದು 2-3 ನಿಮಿಷ ಅಷ್ಟೇ. ಹೆಚ್ಚು ಹೊತ್ತು ಅಲ್ಲಿ ಯಾರನ್ನು ಉಳಿಸಿಕೊಳ್ಳುವುದಿಲ್ಲ. ಇನ್ನು ವಿಡಿಯೋ, ಫೋಟೋ ದೂರದ ಮಾತು. ಪ್ರತಿದಿನ ಲಕ್ಷಗಟ್ಟಲೆ ಭಕ್ತರು ಬೆಳಗ್ಗೆ 4ರಿಂದ ಅರ್ಧರಾತ್ರಿಯವರೆಗೂ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಮಧ್ಯ ಮಧ್ಯ 5-10 ನಿಮಿಷ ನೈವೇದ್ಯ ಸೇವೆಗಳೆಂದು ನಿಲ್ಲಿಸಲಾಗಿರುತ್ತೆ. ಮತ್ತೆ ನಿರಂತರ ದರ್ಶನ. ದಣಿವಿಲ್ಲದೆ ಕೊಡುತ್ತಲೇ ಇರುತ್ತಾನೆ ಆ ದೇವರು. ಕೆಲವು ಬಾರಿ ತುಂಬಾ ಭಕ್ತರಿಂದ 2-3 ದಿನಗಳಾಗಿದ್ದು ನಿದರ್ಶನಗಳಿವೆ. ಗರ್ಭಗುಡಿಯ ರಹಸ್ಯ ಕೋಣೆಗಳಂತೇನೂ ಇಲ್ಲ. ಗರ್ಭಗುಡಿಯಲ್ಲಿ ಇರುವುದು ನಿತ್ಯ ಉತ್ಸವ. ಕೆಲ ವೆಂಕಟೇಶ್ವರ ಸ್ವಾಮಿ, ಶ್ರೀದೇವಿ, ಭೂದೇವಿ ವಿಶೇಷ ಮೂರ್ತಿಗಳು ಅಷ್ಟೇ. ವರ್ಷದಲ್ಲಿ 365 ದಿನವಿದ್ದರೆ ಅದರಲ್ಲಿ ಸ್ವಾಮಿಗೆ 450 ಉತ್ಸವಗಳು ನೆರವೇರುತ್ತಲೇ ಇರುತ್ತವೆ. ಸ್ವಾಮಿಗೆ ನಿತ್ಯೋತ್ಸವ, ನಿತ್ಯ ಮಂಗಳ, ನಿತ್ಯ ಕಲ್ಯಾಣೋತ್ಸವ. ಕಲಿಯುಗದ ಪ್ರತ್ಯಕ್ಷ ದೈವ. ಶ್ರೀ ಮಹಾವಿಷ್ಣುವಿನ ಅವತಾರಗಳಲ್ಲಿ ತಿರುಪತಿಯ ಶ್ರೀನಿವಾಸ ಅವತಾರ ಅತ್ಯಂತ ಮನೋಹರ. ತ್ರೇತಾಯುಗದಲ್ಲಿ ರಾಮನಾಗಿ ಬಂದ ಮಹಾವಿಷ್ಣು, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಬಂದ ಮಹಾವಿಷ್ಣು, ಕಲಿಯುಗದ ಪ್ರತ್ಯಕ್ಷ ದೈವರು ಎಂದು ವೆಂಕಟೇಶ್ವರ ರೂಪದಲ್ಲಿ ಭೂಮಿಯ ಮೇಲೆ ನೆಲೆಸಿದರೆಂಬುದು ಶಾಸ್ತ್ರಗಳ ವಾಕ್ಯ. ಸ್ವಾಮಿ ಯಾವ ರೂಪದಲ್ಲಿ ನೆಲೆಸಿದರು, ಯಾವ ಕಾರಣಕ್ಕೆ ನೆಲೆಸಿದರು, ಅದನ್ನೇ ಈ ರೀತಿಯಾಗಿ ಹೇಳುತ್ತಾರೆ. ಲಕ್ಷ್ಮೀದೇವಿ ನಾರಾಯಣನಿಂದ ವಿಯೋಗಗೊಂಡಾಗ ಸರ್ವಲೋಕಗಳ ಸಮತೋಲನವು ಹಾಳಾಯಿತು. ವಿಷ್ಣುವು ಲಕ್ಷ್ಮಿಯನ್ನು ಹುಡುಕಲು ಭೂಮಿಗೆ ಬಂದರು. ಅಲ್ಲಿ ಶೇಷಾಚಲ ಬೆಟ್ಟದ ಮೇಲೆ ಕಠಿಣ ತಪಸ್ಸು ಮಾಡಿದರು. ಅದೇ ತಪಸ್ಸಿನ ರೂಪಕ್ಕೆ ಆ ನಂತರ ಲಕ್ಷ್ಮೀ ಪರಶುರಾಮ ಮೂರ್ತಿಯ ಅನುಗ್ರಹವು ಸೇರಿ ವಿಶ್ವ ರಕ್ಷಣೆಗಾಗಿ ಪೂರ್ಣ ಸಂಸ್ಕಾರಿತ ವಿರಾಟ ರೂಪ ಎಂಬ ರೀತಿಯಲ್ಲಿ ಸ್ಥಾಪನೆಗೊಂಡಿತು. ಇದೇ ಇಂದಿನ ತಿರುಮಲೆಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿರಾಟ ವಿಗ್ರಹ. ಈ ವಿಗ್ರಹವನ್ನು ಮಾನವರು ತಯಾರಿಸಿದರಾ, ಋಷಿ ಮುನಿಗಳು ತಯಾರಿಸಿದರಾ ಅಥವಾ ದೇವತೆಗಳೇ ತಯಾರಿಸಿದರಾ ಎಂಬ ಪ್ರಶ್ನೆಗೆ ಇದೀಗ ಬರುವ ಹೊಂದಾಣಿಕೆಯ ಪ್ರಕಾರ ಇದು ಮಾನವ ನಿರ್ಮಿತವಲ್ಲ. ಆಗ್ನೇಯಾಗಮ, ಪದ್ಮಪುರಾಣ, ವಾಮನ ಪುರಾಣ ಇವುಗಳ ಪ್ರಕಾರ ಈ ವಿಗ್ರಹವನ್ನು ಅಪೌರುಷೇಯ ಅಂದರೆ ಮಾನವ ಕೈ ಸಿಕ್ಕದೆ ನಿರ್ಮಿತವಾದ ದೈವಿ ಪ್ರಾಕೃತ ವಿಗ್ರಹ ಎಂದು ಪ್ರಕಟಣೆಗೊಂಡಿದೆ. ಇದು ಕಲ್ಲಿಗಿಂತ ಕಲ್ಲಲ್ಲ, ಶಿಲೆಗಿಂತ ಶಿಲ್ಪವಲ್ಲ. ಇದು ಸಹಕಾಲಿಕ ದೈವಿಕ ಶಿಲೆಯ ಮೇಲೆ ಸ್ವಯಂಭೂವಾಗಿ ಆಕಾರ ಪಡೆದುಕೊಂಡ ವಿಗ್ರಹ ಎಂದು ಹೇಳುತ್ತಾರೆ. ದೈವಿ ಕಿರಣಗಳು, ಪಂಚಪ್ರಾಣಗಳ ಸಂಯೋಗ, ಶಿಲೆಯಲ್ಲಿ ಹರಿಯುವ ವಿಶೇಷ ಜೀವನ ಶಕ್ತಿ ಇವುಗಳಿಂದ ಬಾಲಾಜಿ ರೂಪ ಪಡೆದುಕೊಂಡಿದೆ. ವಿಗ್ರಹದ ಎತ್ತರ ಸುಮಾರು 8 ಅಡಿ. ಆದರೆ ಅದು ಭಕ್ತರಿಗೆ ಕಾಣುವಾಗ ಅದು ಎಂದೂ ಬದಲಾಗದ ಆಕರ್ಷಣೆಯಂತೆ ಸ್ವಾಮಿ ಒಂದು ಜೀವಂತ ರೂಪದಂತೆಯೇ ಕಾಣುತ್ತಾರೆ. ಇದಕ್ಕೆ ಕಾರಣವೇನು ಎಂದು ತಿಳಿಯುತ್ತಾ ಹೋದರೆ, ದೇಹದಲ್ಲಿ ಉಷ್ಣ ಉತ್ಪಾದನೆ. ವಿಗ್ರಹವು ಶೀತದಲ್ಲಿ ನೀರಿನ ಹನಿಗಳನ್ನು ಹೊರಗೆ ಬಿಡುತ್ತದೆ. ಯಾವುದೇ ಕಲ್ಲಿಗಿರುವ ಲಕ್ಷಣವಿಲ್ಲ. ವಿಗ್ರಹದ ಮೇಲ್ಮೈ ಸದಾ ಮೃದುವಾಗಿರುತ್ತದೆ. ನಾಸಿಕ ಭಾಗದಿಂದ ವಾಯು ಸಂಚಾರ. ಕೆಲವು ಸಮಯಗಳಲ್ಲಿ ಉತ್ತಪ್ತ ವಾಸನೆಯು, ಪವನ ಹರಿವು, ಸುಗಂಧ ದ್ರವ್ಯದ ವಾಸನೆ ಬರುತ್ತದೆ. ಇವೇ ಲಕ್ಷಣಗಳು ಸ್ವಾಮಿಯ ವಿಗ್ರಹ ಜೀವಂತ ಎಂದು ಹೇಳಲು ಕಾರಣ. ವಿಗ್ರಹದ ಶಿರೋಭಾಗದಲ್ಲಿ ನೀವು ಗಮನಿಸಿದರೆ ಬಿಳಿ ತಿಲಕದ ಮಧ್ಯ ರೇಖೆ ಸದಾ ಕಂಪಿಸುವುದನ್ನು ಕಂಡಿರುವಿರಾ? ಟಿಟಿಡಿ ಪುರಾತನ ದಾಖಲೆಗಳ ಪ್ರಕಾರ ಈ ನಡುಗು ನಿಜವಾಗಿಯೂ ಅಸ್ತಿತ್ವದಲ್ಲಿದೆ. ಶಾಸ್ತ್ರ ಪ್ರಕಾರ ಇದು ಪ್ರಣದ ಸ್ಪಂದನ, ಅಂದರೆ ದೇವರ ಜೀವಚೇತನದ ಚಲನೆ. ಇದು ಯಾವುದೇ ಗಾಳಿ, ಕಂಪನ, ಪ್ರಾಕೃತಿಕ ಕಾರಣಗಳಿಂದ ಉಂಟಾದುದಲ್ಲ. ಶಾಸ್ತ್ರಗಳ ಪ್ರಕಾರ ವಿಷ್ಣು ನಿತ್ಯ ಜೀವರೂಪ. ಇದಕ್ಕೆ ಸಾಕ್ಷಿ ಇದೆಯೆಂದೇ ಹೇಳುತ್ತಾರೆ. ಪ್ರತಿದಿನವೂ ವಿಗ್ರಹದಿಂದ ಕಸ್ತೂರಿ, ಪುಷ್ಪ, ತುಳಸಿ ಇವುಗಳ ಮಿಶ್ರ ಪರಿಮಳ ಸ್ವಯಂಕೃತವಾಗಿ ಹೊರಬರುತ್ತದೆ. ಮೊದಲ ಶತಮಾನದಲ್ಲಿ ಬಂದ ಚೋಳ ಶಾಸನಗಳಿಂದಲೂ ಇದಕ್ಕೆ ದಾಖಲೆ ಇದೆ. ಇದು ಏಕೆ ಎಂದು ಪ್ರಶ್ನಿಸಿದಾಗ ಪ್ರಶ್ನೆಗೆ ಶಾಶ್ವತ ಉತ್ತರವೇ ಪ್ರಾಣಶಕ್ತಿ ನಿಯಮ. ವಿಗ್ರಹದಲ್ಲಿರುವ ದೈವಿ ಚೈತನ್ಯ ಪರಿಮಳ ರೂಪದಲ್ಲಿ ಹೊರಹೊಮ್ಮುತ್ತದೆ ಎಂದು ಆಚಾರ್ಯರ ವಿವರಣೆ.
ವಿಗ್ರಹದ ಹಿಂಭಾಗದಲ್ಲಿ ಒಂದು ಸ್ವಲ್ಪ ಆಳದ ಗುಂಡಿ ಇದ್ದಿದೆ. ಇದು ತಿರುಮಲೆಯ ಪವಾಡಗಳಲ್ಲಿ ಹೇಳುವಂತೆ ಶ್ರೀ ಮಹಾಲಕ್ಷ್ಮಿಯ ಮನೋಭಾವದ ಗುರುತು. ಅವರಿಂದ ದೂರವಾಗಿ ತಪಸ್ಸಿನ ಸ್ಥಿತಿಯಲ್ಲಿ ಇದ್ದಾಗ ಲಕ್ಷ್ಮೀ ಸ್ವಾಮಿಯ ಹಿಂದೆ ನಿಂತು ಒಟ್ಟಿಗೆ ಕೈ ಹಚ್ಚಿದ್ದಳು. ಆ ಗುರುತು ಇಂದಿಗೂ ಉಳಿದಿದೆ ಎಂದು ಹೇಳುತ್ತಾರೆ. ಇದು ಕಲ್ಲಿನ ಗುಂಡಿಯಲ್ಲ, ಭಾವದ ಗುರುತು. ದಿನದ ಯಾವ ಸಮಯವಾದರೂ ವಿಗ್ರಹವು ಮಾನವನ ದೇಹದಂತೆ ಸುಮಾರು 37ರಿಂದ 38 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಹಿಡಿದಿರುತ್ತದೆ. ಚಳಿಗಾಲದಲ್ಲೂ ಕೂಡ ಈ ಉಷ್ಣತೆ ಕಡಿಮೆಯಾಗುವುದಿಲ್ಲ. ಮನೆಗಳಿಂದ ಮುಂಜಾನೆ ಗಾಳಿ ಬೀಸಿದರೂ ವಿಗ್ರಹದ ಕೆನ್ನೆ, ಕೈ ಮೇರುವಾಗ ಮಾನವು ಎಲ್ಲವೂ ಮಾನವ ದೇಹದ ತಾಪಮಾನವಂತೆ ಭಾಸವಾಗುತ್ತದೆ. ಇದು ಪ್ರಾಣಶಕ್ತಿ ಕಳೆದಿಗಿಂತ. ಸ್ವಾಮಿಯ ಕಣ್ಣುಗಳು ಎಲ್ಲರೂ ಪೂರ್ಣವಾಗಿ ಕಾಣುವುದಿಲ್ಲ. ಏಕೆ ಎಂದು ಕಾರಣ ತಿಳಿಯುತ್ತಾ ಹೋದರೆ, ಸ್ವಾಮಿಯ ಕಣ್ಣುಗಳು ಅತ್ಯಂತ ಪ್ರಭಾವಂತಕವಾದ ಕಿರಣಶಕ್ತಿ ಹೊರಬಿಡುತ್ತವೆ ಎಂದು ಹೇಳುತ್ತಾರೆ. ಆಶ್ಚರ್ಯದ ಸಂಗತಿ ಏನೆಂದರೆ, ಕಣ್ಣುಗಳ ನೆಟ್ಟಿನ ಚಲನೆ ಕೆಲವೊಮ್ಮೆ ಕಾಣುತ್ತದೆ. ಅದೇ ಕಾರಣದಿಂದ ಗರ್ಭಗುಡಿಯಲ್ಲಿ ಕಣ್ಣುಗಳನ್ನು ನಮ್ರವಾಗಿ ಕಚ್ಚಲ ಮತ್ತು ಕಮಲ ಪಟ್ಟಿಗಳಿಂದ ಅಲ್ಪವಾಗಿ ಮುಚ್ಚಿದಂತೆ ಇಡುತ್ತಾರೆ. ಸ್ವಾಮಿಯ ಜಡೆ ಕೂದಲು ಮೃದು ಚುರುಕಾದ ನೆಟ್ಟಿಗೆ ಜಾರಿ ಬೀಳುವಂತೆಯೇ ಇರುತ್ತದೆ. ನೀರಿನಿಂದ ತೊಳೆಯುವಾಗ ಅದು ಕಲ್ಲಿನ ಮೇಲೆ ತೇಲುವಂತೆ, ಕಲ್ಲಿನ ರಂಧ್ರೆಯಲ್ಲಿ ಹರಿಯುವಂತೆಯೇ ಕಾಣುತ್ತದೆ. ದೈವಶಕ್ತಿ ಹೊರತುಪಡಿಸಿ ಇಂತಹ ಲಕ್ಷಣ ಸಾಮಾನ್ಯ ಕಲ್ಲಿನಲ್ಲಿ ಸಾಧ್ಯವಲ್ಲ. ಇದಕ್ಕೆ ಕಾರಣ ಸ್ವಯಂಭೂ ಶೈಲಿಯಲ್ಲಿ ಇರುವ ಪ್ರಾಣದ ನಾಡಿ. ಸ್ವಾಮಿಗೆ ಮಾಡುವ ಅಭಿಷೇಕ, ಸುಬ್ರಹ್ಮಣ್ಯ ಮಂತ್ರ, ವಿಷ್ಣು ಸಹಸ್ರನಾಮ, ಪದ್ಮಾರಾಧನೆ ಇವುಗಳಿಗೇಕೆ ಅತ್ಯಗತ್ಯ ಎಂದು ಕೇಳುವುದಾದರೆ, ಶಾಸ್ತ್ರಗಳು ಹೇಳುವುದೇನು? ಯಾವ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠೆ ಇದೆ ಅದು ಜೀವಂತವಿದೆ. ಜೀವಂತವಿರುವುದು ಅನ್ನ, ಸ್ನಾನ, ಉಷ್ಣ, ಪರಿಮಳಗಳನ್ನು ಆಮ್ಲಾನವಾಗಿ ಹೀರಿಕೊಳ್ಳುತ್ತದೆ. ಅದಕ್ಕಾಗಿ ಸ್ವಾಮಿಗೆ ಮಹಾಸ್ನಾನ, ಪಂಚಾಮೃತ, ತುಳಸಿ ಸೇವೆ ಇವೆಲ್ಲವೂ ಅಗತ್ಯವೆಂದು ನುಡಿಸುತ್ತಾರೆ. ಗರ್ಭಗುಡಿಯಲ್ಲಿ ವಿರಾಜಮಾನ ಅಖಂಡ ದೀಪ ಶತಮಾನಗಳಿಂದ ಆರದೆ ಜ್ವಲಿಸುತ್ತಿದೆ. ದೇವರ ಚೈತನ್ಯ ಎಲ್ಲಕ್ಕಿಂತ ದೊಡ್ಡ ಶಕ್ತಿ. ಆ ದೀಪದಲ್ಲಿ ಸ್ವಾಮಿಯ ಚೈತನ್ಯವಿರುವುದು ಪುರಾತನ ಶಾಸ್ತ್ರಗಳಲ್ಲಿ ದಾಖಲಾಗಿದೆ. ಶೇಷಾಚಲ ಬೆಟ್ಟ, ಸರ್ಪಾದಿಯ ಮೇಲೆ ಕುಳಿತಂತೆ ಕುಣಿದ ಪರ್ವತ, ಅದರ ಕಲ್ಲಿನ ಅಣು ರಚನೆಯು ಸಾಮಾನ್ಯ ಕಲ್ಲಲ್ಲ. ಅಗ್ನಿ, ಜಲ ಹಾಗೂ ವಾಯುಬಲ ಹೊಂದಿರುವ ದೈವಿಕ ಸಮತೋಲನ. ಇದಲ್ಲದೆ ಸ್ವಯಂಭೂ ವಿಗ್ರಹವು ಕೂಡ ರೂಪುಗೊಂಡಿದೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸಾಮಾನ್ಯ ದೇವರಲ್ಲ. ಅವರು ಕಲಿಯುಗದ ಜೀವಂತ ದೇವರು. ಅವರು ವಿರಾಟ ವಿಗ್ರಹ ಶಿಲೆಯಲ್ಲ, ಚೈತನ್ಯ. ದೇವರ ಪರಮತತ್ವದ ಪ್ರತ್ಯಕ್ಷದ ಅರಿವು. ಈ ರಹಸ್ಯವನ್ನು ತಿಳಿಯುವವರೆಗೂ ನಾವು ಭಕ್ತರು. ತಿಳಿದೆಲ್ಲದಂತೆ ಸ್ವಾಮಿ ನಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ಎಲ್ಲರಿಗೂ ಮಂಗಳ, ಎಲ್ಲರಿಗೂ ಒಳ್ಳೆಯದು. ಸ್ವಾಮಿ ವರಸು ಬರಲಿ, ಎಲ್ಲರ ಮನೆಯಲ್ಲಿ ಶಾಂತಿಯು ನೆಲೆಸಲಿ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು. ನೀವು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದಿದ್ದರೆ ಈಚೆ ಬರುವಾಗ ನಿಮಗೆ ಆ ದರ್ಶನದ ನೆನಪು ಆಗಿದೆಯೇ ಎಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಖಂಡಿತವಾಗಿಯೂ ನಾನು ದರ್ಶನ ಮಾಡಿದ ಮೇಲೆ ಈ ವಿಡಿಯೋವನ್ನು ಮಾಡುತ್ತಿರುವುದು. ನನಗೂ ಆ ದರ್ಶನದ ಭಾಗ್ಯ ಸಿಕ್ಕಿತೆ ಹೊರತು ಅದರ ನೆನಪು ನನಗೂ ಇಲ್ಲ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.